ಮೆಡಿಕಲ್ ಗಾರ್ಬೇಜ್ ತಾಣವಾಗ್ತಾ ಇದೆಯಾ ನೆಲಮಂಗಲ ಅನ್ನುವಂತಹ ಪ್ರಶ್ನೆಗಳನ್ನ ಮೂಡಿಸುವಂತಿದೆ. ಯಾಕಂದ್ರೆ ಆರೋಗ್ಯಾಧಿಕಾರಿಗಳು ಒಂದು ಕಡೆ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದಾಗಿ ಎಲ್ಲಂದ್ರಲ್ಲಿ ಮೆಡಿಕಲ್ ವೇಸ್ಟ್ ಗಳೇ ಕಾಣಿಸ್ತಾ ಇದೆ. ಮೆಡಿಕಲ್ ವೇಸ್ಟ್ ಗಳನ್ನ ಮೆಡಿಕಲ್ ಶಾಪ್ ಮಾಲೀಕರು ಎಲ್ಲಂದ್ರಲ್ಲಿ ಬಿಸಾಕಿದ್ದಾರೆ. ನೆಲಮಂಗಲದ ಮಲ್ಲಾಪುರ ಬಳಿ ಈ ಮಾಲೀಕರು ಬಿಸಾಕಿರುವಂತಹ ಮೆಡಿಕಲ್ ವೇಸ್ಟ್ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ. ಈ ತ್ಯಾಜ್ಯಗಳನ್ನ ಕಂಡಂತಹ ಜನರಂತೂ ಆತಂಕಕ್ಕೊಳಗಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ತಹಶೀಲ್ದಾರ್ ಬಿ ಪೂಜಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ನೆಲಮಂಗಲ ತಾಲೂಕು ವೈದ್ಯಾಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕರು ಕುರಿಗಳೆಲ್ಲ ಮೇಸಕ್ಕೆ ಬರ್ತಾರೆ, ಅವೆಲ್ಲ ತಿಂದರೆ ದನ ಕರುಗಳು ಸಾಯ್ತವೆ, ಜನಗಳಿಗೆ ತೊಂದರೆ ಆಗುತ್ತೆ. ಈ ಥರ ಎಲ್ಲ ತಾಂಬಂದು ಪದೇ ಪದೇ ಸುರಿತಾ ಇರ್ತಾರೆ. ಇದನ್ನು ಕ್ಲೀನ್ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಅದರಿಂದ ಇದಕ್ಕೆ ಸಂಬಂಧಪಟ್ಟವರು ಬೇಗ ಬಂದಿದ್ದೇನು ಅಂತ ತಂದು ಹಾಕಿದ್ದಾರೆ. ಜನರು ಕೂಡ ಓಡಾಡ್ತಾ ಇರ್ತಾರೆ, ಅದರಿಂದ ತೊಂದರೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಇದನ್ನೇನು ಅಂತ ಎಂಕ್ವೈರಿ ಮಾಡಿ ಇದನ್ನು ತ್ಯಾಜ್ಯವನ್ನು ಎತ್ತಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊತೀವಿ. ಸ್ಕೂಲ್ಗೆ ಹೋಗೋ ಮಕ್ಕಳು ಇಲ್ಲಿ ಓಡಾಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಓಡಾಡುವ ಸಾರ್ವಜನಿಕರ ರಸ್ತೆ ಇದು. ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ನಮಗೆ ನಿರ್ದೇಶನ ನೀಡಿದ್ರು, ಈ ಥರ ಒಂದು ನೆಲಮಂಗಲ ಮಲ್ಲಾಪುರ ಲಿಮಿಟ್ಸಲ್ಲಿ ಒಂದು ಮೆಡಿಸಿನ್ಸ್ನೆಲ್ಲ ಡಿಸ್ಪೋಸ್ ಮಾಡಿದ್ದಾರೆ ಅಂತ. ಸೊ ಹಂಗಾಗಿ ಆ ವಿಚಾರವಾಗಿ ನಾವು ನಮ್ಮ TH ಅವರಿಗೆ ಫೋನ್ ಮಾಡಿದ್ವಿ. ಅವ್ರು ಇವತ್ತು ಪೋಲಿಯೋ ಇರೋದ್ರಿಂದ ಒಂದು ಹಳ್ಳಿ ಕಡೆ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು, ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಬಂದಿಲ್ಲ, ಅವ್ರ ಟೀಮ್ ಬಂದಿದೆ. ಜೊತೆಗೆ ನಮ್ಮ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರು ಬಂದಿದ್ದಾರೆ. ಇಮಿಡಿಯೇಟ್ಲಿ ಇವಾಗೆಲ್ಲ ವೆರಿಫೈ ಮಾಡಿದ್ದೇವೆ ಏನೇನು ಮೆಡಿಸಿನ್ಸ್ ಡಿಸ್ಪೋಸ್ ಮಾಡಿದ್ದಾರೆ. ಕೆಲವೊಂದೆಲ್ಲ ಟೈಮ್ ಬಾರ್ ಆಗಿದೆ, ಕೆಲವೊಂದಿನೂ ಆ ಟೈಮ್ ಬಾರ್ ಆಗಿಲ್ಲ. ಮತ್ತು ಟ್ರ್ಯಾಕ್ ಮಾಡೋಕ್ಕೆ ಇವಾಗ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅವ್ರು ಮಾಹಿತಿ ತೊಗೊಂಡಿದ್ದಾರೆ. ಇಮಿಡಿಯೇಟ್ಲಿ ನಾವು ಮಾಹಿತಿ ತೊಗೊಂಡು ಅದು ಸಂಬಂಧಪಟ್ಟವ್ರ ಮೇಲೆ ನಾವು FIR ಮಾಡಿಸ್ತೀವಿ. ಮತ್ತು ಈಗ ಆಲ್ರೆಡಿ ಇದು 3ನೇ ಘಟನೆ ಅಂತ ತಮಗೆ ನಮ್ಮ ನೆಲಮಂಗಲ ನಡೀತಾ ಇರೋದು. ಸೊ FIR ಮಾಡಿಸಿ ಇದನ್ನು ಸೆನ್ಸಿಟೈಸ್ ಮಾಡಿಸ್ತೀವಿ. ಇನ್ನು ಮುಂದೆ ಯಾರಾದರೂ ಈ ಥರ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಅವ್ರಿಗೆ SOP ಬಗ್ಗೆನೂ ಸಹ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಇವಾಗ ಏನೂ ಗೊತ್ತಾಗಿಲ್ಲ ಮಾಹಿತಿ. ಸೊ ನಮ್ಮ ಅಸಿಸ್ಟೆಂಟ್ ಕಂಟ್ರೋಲ್ ಬಂದಿದ್ದಾರೆ, ಅವ್ರ ಮೂಲಕ ನಮ್ಗೆ ಮಾಹಿತಿ ಗೊತ್ತಾಗುತ್ತೆ ಎಲ್ಲಿಂದ ಯಾವ ಫಾರ್ಮಸಿಂದ ಡಿಸ್ಪೋಸ್ ಆಗಿದೆ, ಅದು ಲೋಕಲ್ ಹಾಸ್ಪಿಟಲ್ ಇದೆಯೋ ಅಥವಾ ಯಾವುದಾದ್ರೂ ಮೆಡಿಕಲ್ ಶಾಪ್ ಇದೆ ಏನಿದೆ ಅಂತ ಅದ್ರ ಮಾಹಿತಿ ಪಡ್ಕೊಂಡು ಅವ್ರ ಮೇಲೆ FIR ಮಾಡಿಸೋ ಕ್ರಮ ಕೈಗೊಳ್ಳುತ್ತೆ. TH ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಈಗ 99% ಪೋಲಿಯೋ ನೆನ್ನೆನೇ ಆಗಿದೆ, ಇವತ್ತು 1%ಗೆ ಯಾಕೆ ಹೋಗ್ತಾರೆ ಸ್ಪಾಟಿಗೆ? ಈ ಥರದವಕ್ಕೆ ಭಾಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಸರ್. ಈಗ TH ನಾವು ಆಫೀಸಿಗೆ ಕರ್ಸ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಮತ್ತು ಏನಾಗಿದೆ ಇಮಿಡಿಯೇಟ್ಲಿ ನಾವು FIR ಮಾಡಿಸೋ ಕ್ರಮ ಕೈಗೊಳ್ಳುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಮೆಡಿಕಲ್ ತ್ಯಾಜ್ಯಗಳನ್ನ ಎಲ್ಲೆಂದರಲ್ಲಿ ರೀತಿಯಾಗಿ ಚಲ್ಲಾಪಿಲ್ಲಿಯಾಗಿ ಎಸ್ತು ಹೋಗಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅಂತ ಈಗ ಆರೋಗ್ಯಾಧಿಕಾರಿಗಳು ಹಾಗೆ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ರು, ಏನು ಮಾಹಿತಿ ಸಿಗ್ತದೆ? ಶಕುಂತಲಾ, ಹೌದಂದ್ರೆ ನೆಲಮಂಗಲ ಈಗ ಏನು ಮೆಡಿಕಲ್ ತ್ಯಾಜ್ಯಗಳ ತಾಣವಾಗ್ತಿದೆ ಅನ್ನೋ ಒಂದು ಆತಂಕ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹಿಂದೆ ಅಂದ್ರೆ ಇದು ಮೊದಲನೇ ಘಟನೆ ಅಲ್ಲ, ಈ ಕಳೆದ ಒಂದು ವಾರದಲ್ಲಿ ಇದು 2ನೇ ಘಟನೆ. ಕಳೆದ ಒಂದು ವಾರದ ಹಿಂದೆ ಮಲ್ಲರಬಾಳವಾಡಿ ಬರಲಿರ್ತಕ್ಕಂಥ ಕೆರೆಗೆ ಸಿರಿಂಜ್ಗಳನ್ನ ಎತ್ತು, ರಾಶಿ ಸಿರಿಂಜ್ಗಳನ್ನ ಎತ್ತು ಸಾಕಷ್ಟು ಆತಂಕ ಒಳಗಾಗಿತ್ತು. ಸದ್ಯ ಅದ್ರ ವಿರುದ್ಧ FIR ಕೂಡ ಆಗಿತ್ತು. ಈಗ ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ ಅಂದ್ರೆ ಏನು ಮೆಡಿಕಲ್ ಟ್ಯಾಬ್ಲೆಟ್ಗಳನ್ನಿದೆ, ಆ ಟ್ಯಾಬ್ಲೆಟ್ಗಳನ್ನ ರಸ್ತೆ ಬದಿಯಲ್ಲಿ ಅಂದ್ರೆ ಜನನಿ ಬಿಡ ಪ್ರದೇಶದಲ್ಲಿ ಈಗ ಎಸ್ತಿರ್ತಕ್ಕಂಥದ್ದು. ಈ ಒಂದು ರಸ್ತೆ ಬದಿ ಎಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಸಾರ್ವಜನಿಕರು DC ಗೆ ಆ ಒಂದು ಫೋಟೋವನ್ನ ಕಳಿಸ್ತಾರೆ. ಅದಾದ ನಂತರ ಸ್ಥಳೀಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಏನೋ ಕ್ರಮವನ್ನ ಕೈಗೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದ್ರೆ ಅಲ್ಲಿನ ಒಂದಷ್ಟು ಜನ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡೋದ್ರೆ ಅಲ್ಲಿನ ಅಧಿಕಾರಿಗಳು ಯಾರು ಕೂಡ ಸ್ಥಳಕ್ಕೆ ಬರೋದೇ ಇಲ್ಲ. ಅಲ್ಲಿ THO ಕೂಡ ಬರಲ್ಲ, DHO ಕೂಡ ಬರಲ್ಲ, ಯಾರು ಕೂಡ ಸ್ಥಳಕ್ಕೆ ಭೇಟಿನೇ ಕೊಡೋದಿಲ್ಲ. ಹೆಂಗಂದ್ರಂಗೆ ಮೆಡಿಕಲ್ ಇದನ್ನ ಬಿಸಾಕಿರ್ತಾರೆ. ಮಕ್ಕಳುಗಳು ಓಡಾಡಂತ ಸ್ಥಳ ಇದೆ, ಮತ್ತೆ ಹಸುಗಳು ಏನು ಮೇಯುವಂತಹ ಸ್ಥಳ ಇದೆ. ಹಾಗಾಗಿ ಇಂತಹ ಸ್ಥಳಗಳಲ್ಲಿ ಈ ರೀತಿಯಾಗಿ ಮೆಡಿಕಲ್ ವೇಸ್ಟೇಜ್ಗಳನ್ನ ತಂದು ಬಿಸಾಡ್ತಾರೆ, ಯಾರು ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಸ್ಥಳೀಯವಾಗಿ ಒಂದಷ್ಟು ಜನ ಆಕ್ರೋಶನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥ. ಸದ್ಯ ಸ್ಥಳಕ್ಕೆ ಏನೋ ತಹಶೀಲ್ದಾರ್ ಆಗಿರ್ತಕ್ಕಂಥ ಮಲ್ಲೇಶ್ ಬೀರಪ್ಪ ಪೂಜಾರ್ ಅವರು ಬಂದು ನಂತರ ಇದು FIR ಆಗ್ಲೇಬೇಕು, DC ಅವರ ಆದೇಶ ಆಗಿದೆ, ಹಾಗಾಗಿ ಈ ಒಂದು ಎಲ್ಲಿಂದ ಬಂದಿದೆ ಮತ್ತೆ ಹೇಗೆ ಬಂದಿದೆ ಇದೆಲ್ಲವನ್ನ ಕೂಡ ಟ್ರ್ಯಾಕ್ ಮಾಡಿ ಅಂತ ಹೇಳಿ ಏನು ಆರೋಗ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಇದೇ ಹಿನ್ನೆಲೆಯಲ್ಲಿ ಈಗ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.